ನೋಡು, ನಿನ್ನ ನನ್ನ ಸ್ವಂತ ಮಗ ಅಂತ ಅನ್ಕೊಂಡಿದೀನಿ. ನೀನಾರ ನಿಜ ಹೇಳು. ನಮ್ಮ ಆಸ್ತಿ ಪಾಸ್ತಿ ಎಲ್ಲನೂ ಕಳೆದ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ. ಒಂದು ತಾಯಿ ನೊಂದಿರ ಮನಸ್ಸಿಂದ ಕೇಳ್ತಾ ಇದ್ದೀನಿ. ನೀವು ಏನು ಮಾಡಿದ್ರಿ ಕಾಸ? ನನ್ನ ಗಂಡ ಹೇಳಿದ್ದೆಲ್ಲ ನಿಜನಾ? ನನ್ನ ಮಗ ಬೆಂಗ್ಳೂರಿಗೆ ಹೋಗಿದ್ದಂತಲ್ಲ, 10 ರೂಪಾಯಿ ಸಂಪಾದನೆ ಮಾಡ್ಬಿಟ್ಟು 10 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಲ್ವಂತೆ. ಎಲ್ಲನೂ ಅದು ಇದು ಅಂತ ಹೇಳ್ಬಿಟ್ಟು ಬಳಸ್ಕೊಂಬಿಟ್ಟು ಇದು ಮಾಡ್ಬಿಟ್ಟವನಂತೆ. ನಮ್ಮ ಮನೆಯವ್ರು ಹೇಳಿದ್ದು ನಿಜವಾ? ನೀನೇ ಎಲ್ಲ ನ್ಯಾಯವಾಗಿ ಹೇಳು. ನಮ್ಮ ಮನೆಯವ್ರು ಹೇಳಿದ್ದು ನಿಜವಾ ಸುಳ್ಳ ಅಂತ ಹೇಳ್ಬಿಟ್ಟು ನನ್ನ ಮಗ ಎಲ್ಲ ಒಪ್ಕೊಂಡವನಿ. ಹೇಳ ಹೇಳು. ಈಗ ನನ್ನ ಸಂಸಾರ ಬೀದಿಗೆ ಬಂದೈತೆ. ಈಗ ನಾವು ನನ್ನ ಸಂಸಾರನ ಉಳಿಸು. ನಿಜ ಹೇಳು, ನಂದು ಏನಾಯ್ತು? ನಮ್ಮ ಮಗ ಇನ್ವೆಸ್ಟ್ಮೆಂಟ್ ಮಾಡಿಲ್ವಾ ಕಾಸು? ನೀನು ಅವನು ಇಬ್ರು ಬಿಸಿನೆಸ್ ಮಾಡ್ತಾ ಇಲ್ವಾ ಇಬ್ರು? ಅಯ್ಯೋ ಅದು ಆಂಟಿ, ಅದು ಹಂಗಲ್ಲ. ಅದು ಅದು ಏನು ಅಂದರೆ, ಅದೆಲ್ಲ ಬೇಡ ನನಗೆ. ನಿನ್ನ ಪುರಾಣ ಗಿರಾಣ ನನಗೇನು ಬೇಡ. ನಿಜ ಹೇಳು, ಸುಮ್ಮನೆ ನಿಜ ಹೇಳು. ನೀವಿಬ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರಾ ಮಾಡಿಲ್ವಾ ಅಷ್ಟು ಮಾತ್ರ ಹೇಳು ನನಗೆ. ಮಾಡಿದ್ರಾ ಇಲ್ವಾ? ಸುಳ್ಳು ಹೇಳ್ತಿದ್ದೀರಾ ನಿಜ ಹೇಳ್ತಿದ್ದೀರಾ ನನಗೆ ಗೊತ್ತಾಗಬೇಕು. ಅದು ಆಂಟಿ, ಅದು ಅದು ಮುಚ್ಕೊಂಡು ನಿಜ ಹೇಳು. ಇಲ್ಲ ಅಂದರೆ ಬಂದ್ಬಿಟ್ಟು ನಿಮ್ಮ ಅತ್ತೆಗೂ ಎಲ್ರಿಗೂ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಮುಚ್ಕೊಂಡು ನಿಜ ಹೇಳು. ಏನಾಯಿತು ಅಂತ ನಿಜ ಬೊಗಳು. ಏನಾಯಿತು? ನನ್ನ ಮಗಂದು ನಿಂದು ಬಿಸ್ನೆಸ್ಸು ಏನಾಯಿತು? ಬಿಸ್ನೆಸ್ ಮಾಡೋಕ್ಕೆ ಹೋಗಿ ಬಿಸ್ನೆಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದ್ರಲ್ಲ, ಏನಾಯಿತು? ಕಾಸು ಗೀಸು ಎಲ್ಲ ಏನಾಯಿತು? ನಿಜ ಹೇಳು. ದೇವರಣ್ಣ ನಿಜ ಹೇಳಿಲ್ಲ ಅಂದರೆ ನಿಮ್ಮ ಅತ್ತೆ ತಕ್ಕ ಬಂದ್ಬಿಟ್ಟು ಎಲ್ಲ ವಿಚಾರನೂ ಹೇಳ್ಬಿಟ್ಟು ನಿನ್ನೂ ಕುತ್ತಿಗೆ ಹಿಡ್ಕೊಂಡು ಈಚೆ ಕಡೆಗೆ ತೆಳ್ಳಂಗೆ ಮಾಡ್ತೀನಿ. ಹೇಳು. ಆಂಟಿ, ನಾನು ಅವನು ಯಾವ ಬಿಸ್ನೆಸ್ಸು ಮಾಡ್ತಿಲ್ಲ ಆಂಟಿ. ಇಲ್ಲೆಲ್ಲ ಇಲ್ಲೆಲ್ಲ ಬೆಟ್ಟಿಂಗ್ ಆಡ್ಬಿಟ್ಟು ಎಲ್ಲ ದುಡ್ಡು ಕಳೆದ್ಬಿಟ್ಟು ಅದು ಆಮೇಲೆ 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 ಅಲ್ಲಿ ಎಲ್ಲರೂ ನೀವು ಆಡ್ಕೊತೀರ ವಾಪಸ್ ಬಂದ್ಬಿಟ್ರೆ ನಮಗೆ ಮರ್ಯಾದೆ ಸಿಗೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನು ಅವನೇನೇ ಮೂಟೆ ಹೊರ ಕೆಲಸ ಮಾಡ್ತಾಯಿದ್ವಿ ಬೆಂಗಳೂರಾಗೆ. ಆಮೇಲೆ ನೀವು ಊರಿಗೆ ಬರ್ರಿ ಅಂತೆಲ್ಲ ಹೇಳ್ತಾವ್ರೆ. ಊರಿಗೆ ಬರೋ ಪರಿಸ್ಥಿತಿ ಬಂತು. ಅವಾಗ ನಾವೆಲ್ಲ ಮಾರ್ಕೊಂಡು ತಿನ್ಕೊಂಡು ಹೆಂಗಂದ್ರೆ ಹಂಗೆ ಬಂದ್ಬಿಟ್ರೆ ನೀವು ಸುಮ್ಮನೆ ಬಿಡೋಕ್ಕಿಲ್ಲ, ನಮ್ಮನ್ನು ಬಿಡ್ದಾಕ್ಬಿಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಅವನು ಸೇರ್ಕೊಂಡು ಸುಮ್ಕೇನಿಯ ನಾನು ಅವನು ಸೇರ್ಕೊಂಡು ನಾಟಕ ಮಾಡ್ಬಿಟ್ವಿ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಆಂಟಿ. ನಮ್ಮ ಅತ್ತೆಗೆ ಮಾತ್ರ ಹೇಳಕ್ಕೆ ಬರಬೇಡಿ. ಹೀಗೆ ಹೆಂಗೋ ಮರುವಾದಿ ಸಿಗ್ತೈತೆ, ಆಮೇಲೆ 4 ಕಾಸಿನ ಮರುವಾದಿ ಸಿಗೋಕ್ಕಿಲ್ಲ ನಮಗೆ. ಬೇವಸ್ಸಿ ನನ್ನ ಮಕ್ಕಳ ಎತ್ತು ತಾಯಿಗೆ ಮೋಸ ಮಾಡ್ಬಿಟ್ರಲ್ವೇನ್ರಲ್ಲ. ಹಾಂ, ಇನ್ವೆಸ್ಟ್ಮೆಂಟ್ ಮಾಡವು ನನ್ನ ಮಗ, ಇನ್ವೆಸ್ಟ್ಮೆಂಟ್ ಮಾಡವು ನನ್ನ ಮಗ. ಇವತ್ತು ಬರ್ತದೆ, ನಾಳೆ ಬರ್ತದೆ, ನಾಡಿದ್ದು ಬರ್ತದೆ ಕಾಸು. ನನ್ನ ಮನೆ ಬುಡಿಸ್ಕೋಬೋದು. ಕೈಯೋ ಕಾಲ ಹಿಡ್ಕೊಂಡು ನನ್ನ ಮನೆ ವಾಪಸ್ ಬರ್ತದೆ, ಬುಡಿಸ್ಕೋಬೋದು. ನನ್ನ ಒಡವೆ ನನ್ನ ಬಳೆ ಎಲ್ಲ ಅಡ ಇಕ್ಬಿಟ್ಟವನಿ. ನನ್ನ ಬಳೆ ಬುಡಿಸ್ಕೋಬೋದು. ಏನೇನೋ ಕನ್ಸು ಕಟ್ಕೊಂಡು ಕೂತಿದ್ನಲ್ವೇನ್ಲ. ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಇವಾಗ ನೋಡಿದ್ರೆ ಎಂಥ ಪರಿಸ್ಥಿತಿಗೆ ತಂದ್ಬಿಟ್ಟು ನಾನು ನಿಲ್ಸಿದ್ಯಾ ಅಂತ ಹೇಳಿದ್ರೆ ಯಪ್ಪ 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 ಯಪ್ಪ, ನನಗಂತೂ ಜನ್ಮಕ್ಕೆ ಸಾಕಾಗೋಯ್ತಾಯ್ತು. ನನಗಂತೂ ಎಂಥ ಬಾಳ್ತಿದ್ನಪ್ಪ ಇಷ್ಟು ದಿನ ನಿಮ್ಮನ್ನು ನಂಬಿಟ್ಟು ಅಂತ ಹೇಳ್ಬಿಟ್ಟು. ನನ್ನ ಗಂಡನ ದುಡ್ಡೆಲ್ಲ ಹೊಂಟೋಯ್ತು. ಹಿಂಗೆ ನನ್ನ ಗಂಡ ನಡು ರೋಡ ನಿಂತ್ಕೊಳಂಗೆ ಮಾಡ್ಬಿಟ್ಟ ನನ್ನ ಮಗ. ಆಂಟಿ, ನಾನು ಹೇಳ್ದೆ ಆಂಟಿ, ಬೇಡ ಕಣೋ ಸುಳ್ಳು ಹೇಳೋದು, ಬೇಡ ಕಣೋ ಹಿಂಗೆಲ್ಲ ಬೆಟ್ಟಿಂಗ್ ಆಟ ಆಡೋದು ಅಂದರೆ ಕೇಳಲಿಲ್ಲ ಆಂಟಿ ಅವನು. ನಿನಗೇನೋ ಗೊತ್ತು ಬೆಟ್ಟಿಂಗ್ ಆಟ ಅಂದರೆ ಏನು ಅಂತ. ಚೆನ್ನಾಗಿರ್ತೈತೆ ಕಣೋ, ಇಷ್ಟ ಹಾಕ್ಬಿಟ್ಟು ಅಷ್ಟು ತೆಗಿಬೋದು ಕಣೋ. ನನ್ನ ಮಾತು ಕೇಳು. ನೀನು ಬಂದರೆ ಬಾ, ಇಲ್ಲ ಅಂದರೆ ಬೇಡ. ನಾನಂತೂ ಆಡೇ ಆಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವನೇನೇ ಆಟ ಆಡಿದ್ದು. ನಾನು ಗೊತ್ತಿರೋ ಸಿಟ್ಟಾಗೆ ಏನು ಮಾಡಲಿ? ಅಮ್ಮ, ಓ ಬಂದಿದ್ಲ? ಬಾ ಬಾ ಬಾ, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಮುಗಿದೆ ನಿಮ್ಮ ಅಪ್ಪನ ಬಿಸ್ನೆಸ್ಸು ಎಲ್ಲ ತೋರಿಸಿದ್ದು. ಅದೇನೋ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡಿರೋದೆಲ್ಲ ತೋರಿಸಿದ್ದು, ಫ್ಯಾಕ್ಟ್ರಿ ಗಿಟ್ರಿ ಎಲ್ಲ ತೋರಿಸಿದ್ದು ಎಲ್ಲ ಮುಗಿತೇನು? ಅದು ಅದು ಹಂಗಲ್ಲ ಕಣಮ್ಮ. ಅದು ಫ್ಯಾಕ್ಟ್ರಿ ಬಿಸ್ನೆಸ್ಸು ಅಮ್ಮ, ಅದು ಹಾಕಿದ್ದೆ ಕಣಮ್ಮ. ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಕಣಮ್ಮ. ಮೋಸ ಹೋಗ್ಬಿಡ್ತು ಕಣಮ್ಮ, ಮೋಸ ಹೋಗ್ಬಿಡ್ತು. ನಿನಗೂ ಗೊತ್ತಲ್ಲ, ಈ ಅಗ್ರಿ ಗೋಲ್ಡು ಅದೇನೋ ಎಲ್ಲ ಕೊಟ್ಬಿಟ್ಟು ಮೋಸ ಹೋದ್ವಲ್ಲ, ಹಂಗೇನೆ ಇದು ಮೋಸ ಹೋಗ್ಬಿಡ್ತು ಕಣಮ್ಮ. ಮೋಸ ಹೋಯ್ತು. ಎಲ್ಲ ತಿರುಪತಿ ನಾಮಾಗೋಗ್ಬಿಡ್ತು ಕಣಮ್ಮ. ಏನು ಮಾಡಬೇಕು ಏನು ಬಿಡಬೇಕು ಅಂತ ನನಗಂತೂ ಗೊತ್ತಾಗಲಿಲ್ಲ. ಅಪ್ಪ ಕರ್ಕೊಂಡೋಗಿ ತೋರಿಸಿದ್ರೆ ಇಲ್ಲಿಂದ ತೋರಿಸ್ಲಮ್ಮ ನಾನು. ಅದಕ್ಕೆ ಏನು ತೋರಿಸ್ಲೇ ಇಲ್ಲ ಅಪ್ಪಂಗೆ. ಅಮ್ಮ, ತಲೆ ಕೆಡಿಸ್ಕೊಬೇಡಮ್ಮ. ನಮ್ಮ ಅಪ್ಪಂಗೆ ಹೇಳೋಕ್ಕಾಗಕ್ಕಿಲ್ಲ. ನಮ್ಮ ಅಪ್ಪನ ತಲೆಯ ಬುದ್ಧಿ ಇಲ್ಲ. ಎಲ್ಲನೂ ಇವತ್ತೆಲ್ಲ ನಾಳೆ ಬಂದೇ ಬರ್ತದೆ ಕಣಮ್ಮ. ಬರ್ದಂಗೆ ಇನ್ನೇನಾಯ್ತದೆ, ಬಂದೇ ಬರ್ತದೆ ಕಾಸು. ಸುಮ್ಕೆ ಕಾಯ್ಬೇಕಷ್ಟೇ. ಇನ್ನೊಂದು ತಿಂಗಳು 2 ತಿಂಗಳು ಕಾಯೋಣ ಕಣಮ್ಮ. ಬಿಸ್ನೆಸ್ ದುಡ್ಡೆಲ್ಲನೂ ಹಂಗೆ ವಾಪಸ್ ಬರ್ತದೆ. ಆವಾಗ ಹೆಂಗೋ ನೆಮ್ಮದಿ ತಿನ್ಕೊಂಡು ಉಣ್ಕೊಂಡು ಆತ ಇದ್ಬಿಟ್ರೆ ಆಯಿತು. ಸುಮ್ಮನೆ ಯಾಕೆ ನಿನ್ನ ಅಪ್ಪನ ಮಾತು ಏನು ಕೇಳೋಕೆ ಹೋಗ್ಬೇಡ, ಸರಿನಾ? ಅಯ್ಯೋ ಬೇವಸ್ತಿ, ಇಷ್ಟೆಲ್ಲ ಆಗಿ ನೋಡು ರೋಡಾಗ ನಿಂತ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಇಷ್ಟೆಲ್ಲ ಆದ್ರೂ ತಿರ್ಗಾ ನನ್ನ ಹತ್ರ ಸುಳ್ಳು ಹೇಳಿ, ತಿರ್ಗಾ ನನ್ನ ನಂಬಿಸಿ, ತಿರ್ಗಾ ನನ್ನ ಮೋಸ ಮಾಡಕ್ಕೆ ನೋಡ್ತಿದ್ಯಲ್ಲ. ಎಂಥ ಲೋಪರ್ ಲಫಂಗ ನನ್ನ ಮಗ ಇರಬೇಡ. ನನ್ನ ಹೊಟ್ಟೆಗೆ ಏನು ಅಂತ ಉಟ್ಬಿಟ್ಟಲೆ ಗುಬಾಲ್ಡು. ಅಮ್ಮ, ಯಾಕಮ್ಮ ಹಿಂಗ್ ಹೊಡಿತಾ ಇದೀಯಾ? ಅಪ್ಪ, ಯಾಕಮ್ಮ ಹಿಂಗ್ ಹೊಡಿತಿದ್ಯಾ? ಏನಾಯ್ತಮ್ಮ ನಿನ್ಗೆ? ಅಪ್ಪಂಗಂತೂ ಏನು ಅರ್ಥ ಆಗಕ್ಕಿಲ್ಲ ಅಂದ್ರೆ ನಿನ್ಗೂ ಏನು ಅರ್ಥ ಆಗಕ್ಕಿಲ್ವೇನಮ್ಮ? ಅಪ್ಪನ ಬುದ್ಧಿ ಎಲ್ಲನೂ ಮಣ್ಕಾಲಿಂದ ಕೆಳಿಕೇನಿಯ. ನೀನ ಇಂಟೆಲಿಜೆಂಟು, ನಿನ್ಗೂ ಏನು ಅರ್ಥ ಆಗಕ್ಕಿಲ್ವೇನಮ್ಮ?
ಇನ್ನು ನನಗೆ ಯಾಮರ್ಸಿ ಇನ್ನು ನನಗೆ ಮೋಸ ಮಾಡಬೇಕು ಅಂತ ಅನ್ಕೊಂಡಿದ್ಯಾನ ಅಲ್ಕ ನನ್ನ ಮಗನೇ. ಇನ್ನೆಷ್ಟು ಯಾಮರ್ಸಿ ಎಷ್ಟು ನೀನು ನನಗೆ ಮೋಸ ಮಾಡ್ಬೋದು ಅಂತ ಅನ್ಕೊಂಡಿದ್ಯಾ ಹೇಳ. ಎತ್ತು ತಾಯಿಗೆ ಅದು ಎಷ್ಟು ಮೋಸ ಮಾಡೋದು, ಎಷ್ಟು ಅನ್ಯಾಯ ಮಾಡ್ಬಿಟ್ಟು ಅದು ಎಷ್ಟು ಅನುಭವಿಸ್ಬೇಕು ಅಂತ ಇದು ಮಾಡಿದ್ಯೋ ಅಷ್ಟು ಮಾಡ್ಬಿಟ್ಟಿದ್ಯಾ. ಇನ್ನೇನು ಮಾಡೋದೈತೆ, ಇನ್ನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳು. ಇನ್ನೇನು ಬಾಕಿ ಐತೆ ಆ ಬೊಗಳಲೆ ಬೊಗಳು, ಇನ್ನೇನು ಬಾಕಿ ಐತೆ ಬೊಗಳು. ಚಪ್ಪರ್ ನನ್ನ ಮಗನೇ ಬೊಗಳು. ಎಲ್ಲ ಮೋಸ. ಮಗ 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 ಅಂತ ನಂಬಿದಕ್ಕೆ ನಾನು ಇವತ್ತು ಇಂಥ ಪರಿಸ್ಥಿತಿಗೆ ಬೀದಿಗೆ ತಂದ್ಬಿಟ್ಟು ನಿಲ್ಲಿಸ್ಬಿಟ್ಟಲ್ವೇನಲ್ಲ ನೀನು. ನೀನು ನಂಬ್ತಾನೆ ನಾನು. ನಿಮ್ಮ ಅಪ್ಪ ಎಲ್ಲ ನಿನ್ನ ಅಕೌಂಟ್ಗೆ ದುಡ್ಡು ಹಾಕ್ಬೇಕಾರೆ ನಾನು 10 ರೂಪಾಯಿ ನಾನು ಕೇಳಿದ್ದೀನಿಲ್ಲ ನಾನು. ಹಾಂ ಏನೋ ಬಿಡು ಅಂತ ಸುಮ್ಕಿದ್ದೆ. ಹಾಂ ಒಂದು ಕಿತ ನನ್ನ ಅಕೌಂಟ್ಗೆ ಹಾಕಿದ್ರೆ ಅದು ಅಂಥದ ATMನಾಗ ಎಲ್ಲನೂ ನೀನೇನಿಯಾ ಎತ್ಕೊಬಿಟ್ಟು ಬಂದು ಖರ್ಚು ಮಾಡಿದ್ಯಾ ಅಮ್ಮ ಅದು ಇದು ಅಂತ ಹೇಳಿ ಮೋಸ ಮಾಡ್ದೋ ನೀನು. ಇವತ್ತು ನನ್ನ ಗಂಡ ನಾನು ಬಿಟ್ಬಿಟ್ಟು ಅಂಟೆ ಹೋಗ್ಬಿಟ್ಟ. ಎಲ್ಲ ನಿನ್ನಿಂದನೇ ತಾನೇ ಆಗಿದ್ದು. ಸಾಯೋ ನಿನ್ನಂತ ಮಗ ಬದುಕಿದ್ದೇನಾಗ್ಬೇಕು ಸಾಯಿ. ನನ್ನ ಮಗ ಅಂತ ಮಾಡಿದ್ದು ಸರಿಯಾಗಿ ತಕ್ಕ ಸಾಕ್ಷಿ ಮಾಡ್ಬಿಟ್ಟಲ್ಲ ನೀನು ಅಲ್ವಾ. ಆಂಟಿ ಹೋಗ್ಲಿ ಬಿಟ್ಬಿಡು ಆಂಟಿ. ಆಂಟಿ ಅವ್ನಿಗೆ ಏನಾರು ಹೆಚ್ಚು ಕಮ್ಮಿ ಆದರೆ ಸುಮ್ಮನೆ ಸಂದಕ್ಕೆಲ್ಲ ಬಿಟ್ಬಿಡಿ. ಆಗಿದ್ದಾಯ್ತಲ್ಲ, ಇನ್ಮೇಲೆ ಚೆನ್ನಾಗಿರ್ರಿ ನೀವು. ನಿಮಗೆ ಅವನು ನೀವು ಬಿಟ್ರೆ ಇನ್ನು ಯಾರವ್ರೆ? ನಿಮ್ಮ ಮಗಂಗೆ ಏನಾರು ಆಗೋಗ್ಬಿಟ್ರೆ ನಿಮ್ಗೆ ನೋಡ್ಕೊಳಕ್ಕೂ ಯಾರು ಬರೋಕ್ಕಿಲ್ಲ. ನಾಳೆಗೆ ನಿಮ್ಮ ಮಗನೇ ಆಗ್ಬೇಕು ನಿಮ್ಮ ಕಷ್ಟಕ್ಕೆ. ಏನೋ ಗೊತ್ತಿಲ್ದೇನೋ ತೆಪ್ಪುಗಳಾಗೋಗ್ಬಿಟ್ಟವೆ. ಬಿಟ್ಬಿಡಿ ಆಂಟಿ. ಸುಮ್ಮನೆ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಹಿಂಗೆ ಅಳ್ಕೊಂಡು ಇದು ಮಾಡ್ಕೊತೀರಾ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ಈಗ ಆಗಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಬಿಟ್ಬಿಡಿ. ಎಷ್ಟು ಹೊಡೆದಾಡಿ ಎಷ್ಟು ಕಿತ್ತಾಡಿದ್ರು ಹೋಗಿರೋದು ಏನು ವಾಪಸ್ ಬರೋಕ್ಕಿಲ್ಲ. ಸುಮ್ಮನೆ ಇಬ್ರು ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಇರಬೇಕಾಯ್ತದೆ ಅಷ್ಟೇ. ಈಗ ಅದನ್ನು ಹೋಗಿರೋದನ್ನ ಹೆಂಗೆ ಸಂಪಾದನೆ ಮಾಡಬೇಕು, ಏನು ಮಾಡಬೇಕು, ಜೀವನದಾಗ ಏನೇನು ಕಷ್ಟಪಡಬೇಕು ಅಂತ ಯೋಚನೆ ಮಾಡಿ. ಇಲ್ಲ ಬುದ್ಧಿ ಉಪಯೋಗಿಸ್ಬಿಟ್ಟು ಆಸ್ತಿ ವಾಪಸ್ ಬರಂಗೆ ಮಾಡ್ಕೊಳ್ಳಿ. ಈಗ ಹೆಂಗಿದ್ರು ಆ ಮನೆ ಎಲ್ಲ ನಿಧಿ ಹೆಸರುನಾಗ ಐತೆ. ನಿಧಿ ಏನಾರ ನಿಮ್ಮ ಮನೆಗೆ ವಾಪಸ್ ಬಂದ್ಲು ಅಂದರೆ ಮಹಾಲಕ್ಷ್ಮಿ ಬಂದಂಗೆ ಎಲ್ಲ ವಾಪಸ್ ಬರ್ತದೆ. ನಿಧಿ ಜಮೀನು ಬರ್ತದೆ, ನಿಧಿದೆಲ್ಲ ದುಡ್ಡು ಬರ್ತದೆ, ನಿಧಿ ಮನೆ ಎಲ್ಲ ವಾಪಸ್ ಬರ್ತದೆ. ನೀವು ಏನಿದ್ರು ಇವಾಗ ನಿಧಿನ ನಿಮ್ಮ ಕಡೆ ಹೊಲಿಸ್ಕೊಂಡು ನಿಧಿನ ನೀವು ಹೆಂಗನ ಮಾಡಿ ನಿಮ್ಮ ಬುಟ್ಟಿಗೆ ಹಾಕೊಳ್ಳೋ ಅಂತ ಕೆಲಸ ಮಾಡಿ. ಇಲ್ಲ ಅಂತ ಹೇಳಿದ್ರೆ ದೇವರನ್ನೇ ಕೇಳ್ತೀನಿ, ನೀವು ಫುಟ್ಪಾತಿಗೆ ಬಂದ್ಬಿಡ್ತೀರಾ. ನೀನೇನು ಸಾಚ ಅಲ್ಲ ಮಗನೇ, ಎಲ್ಲ ನಿನ್ನಿಂದನೇ ಆಗಿದ್ದು. ನೀನೇನಂತ ಸಾಚದ್ ನನ್ನ ಮಗ ಅಂತ ಅನ್ಕೋಬೇಡ. ನಿನ್ನಿಂದನೇ ನನ್ನ ಮಗನು ಆಳ್ಬಿದ್ದು ಹಾಳಾಗೋಗಿದ್ದು. ಸುಮ್ ಕುತ್ಕ. ಆದ್ರೂ ನೀನು ಹೇಳೋದ್ರಾಗೂ ಒಂದು ಅರ್ಥ ಐತೆ. ನಿಧಿ ಏನಾರ ವಾಪಸ್ ಬಂದ್ಲು ಅಂದರೆ ನಮ್ಮನೆಗೆ ದೊಡ್ಡ ನಿಧಿನೇ ವಾಪಸ್ ಬಂದಂಗೆ ಆಯ್ತದೆ. ಈಗ ನಾವು ಸಂದಕ್ಕಿರಬೇಕು ಅಂದರೆ ನಿಧಿನ ಬಿಟ್ಟು ಬೇರೆ ದಾರಿನೇ ಇಲ್ಲ. ಆದರೆ ನಿಧಿ ಹಾಗೆಲ್ಲನೂ ನಮ್ಮ ತಾಗ ಬರೋಕ್ಕಿಲ್ಲ. ಅವಳು ಮದುವೆ ಫಿಕ್ಸ್ ಮಾಡ್ಕೊಂಡು ಇನ್ನೊಂದು ಮದುವೆ ಮಾಡ್ಕೊಂಡು ಇದು ಮಾಡ್ಕೊತಾವಳೆ. ಅಂಥದ್ರಾಗೆ ನಮ್ಮ ತಾಕ ಬಂದ್ಬಿಟ್ಟು ಏನು ಮಾಡ್ತಾಳೆ, ಅವಳು ಬರೋದು ಇಲ್ಲ ಅನ್ನಿಸ್ತದೆ. ಅವಳನ್ನ ವಾಪಸ್ ಕರ್ಕೊಬಿಟ್ಟು ಬರೋದು ತಾನೇ ಹೆಂಗೆ ಅಂತ ನನಗೆ ಅರ್ಥ ಆಯ್ತಿಲ್ಲ. ಹೆಂಗೆ ವಾಪಸ್ ಕರ್ಕೊಂಬಿಟ್ಟು ಬರೋದು, ಏನು ಮಾಡೋದು ಎತ್ತ ನನ್ನದು ದಿಕ್ಕೆ ತೋರಿಸ್ದಂಗೆ ಆಗೋಗ್ಬಿಟ್ಟೈತೆ. ಏನು ಮಾಡಿದ್ರೆ ವಾಪಸ್ ಸಿಗ್ತಾಳೆ, ಏನು ಮಾಡ್ತಾಳೆ ಅಂತ. ನನಗಂತೂ ಎಂಥ ದೊಡ್ಡ ಕೆಲಸ ಮಾಡ್ಕೊಬಿಟ್ಟೆ. ಅವಳೇ 2 ತಿಂಗಳಿಂದ ಅತ್ತೆ ಅಂತ ಬಂದಿದ್ಲು. ನನಗವಾಗ ಈ ನನ್ನ ಮಗನ ಯೋಗ್ಯತೆ ಗೊತ್ತಿರಲಿಲ್ಲ ನನಗೆ. ಏನೋ ಬಿಡು ಅಂತ ಅಂದ್ಕೊಂಡು ಸುಮ್ಕಿದ್ದೆ ನಾನು. ಆದರೆ ಇವಾಗ ಎಲ್ಲ ಅರ್ಥ ಆಗೋಗ್ಬಿಡ್ತಲ್ಲ. ಇವಾಗ ನಿಧಿ ಬೇಕು ಅಂದರೆ ವಾಪಸ್ ಎಲ್ಲಿಂದ ಬರ್ತಾಳೆ ನೀನೇ ಹೇಳು. ಏನಾರ ಬುದ್ಧಿ ಉಪಯೋಗಿಸಿ ಆಂಟಿ. ಬುದ್ಧಿ ಉಪಯೋಗಿಸ್ತಿಲ್ಲ ಅಂತಂದರೆ ಗ್ಯಾರಂಟಿ ನಿಧಿನಿ ಮನೆಗೆ ಬರಲ್ಲ. ಅದು ಇದು ಅನ್ನೋದ್ರ ಬದಲು ಪ್ರೀತಿಯಿಂದ ಮಾತಾಡಿ ಮನಸ್ಸಿಗೆಲ್ಲಿ, ಸರಿನಾ? ಇನ್ನು ನಾನು ಬರ್ತೀನಿ. ದಯವಿಟ್ಟು ಈ ವಿಚಾರ ನಮ್ಮ ಅತ್ತೆ ಮಾವಂಗೆ ಗೊತ್ತಾಗ್ದಿರೋ ಥರ ಮಾಡಿ. ಇಷ್ಟು ದಿನ ಅತ್ತೆ ನಂಬಿಸ್ಬೋದಿತ್ತು. ಇವಾಗ ನಮ್ಮ ಮಾವನು ಬಂದೈತೆ. ನಮ್ಮ ಮಾವನೂ ಇದು ಮಾಡೈತೆ. ಬಲ್ ಕಷ್ಟ ಐತೆ ನಮ್ಮ ಮಾವನ್ ತಗಿ. ದಯವಿಟ್ಟು ಆಂಟಿ ನಮ್ಮ ಮಾವಂಗೆ ಏನು ಹೇಳ್ಬೇಡಿ. ಸರಿ, ಹಾಳಾಗೋಗು.